ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಮತ್ತೆ ಎರಡು ಡ್ರೆಸ್ ಬಂದು ನನ್ನ ಮಗಳು ತರಿಸಿದ್ಲು ಮಿಂತ್ರಾಯಿಂದ. ಈ ಥರ ಟಾಪ್ ನೋಡಿ ಸ್ನೇಹಿತರೆ, ಇದು ಬ್ರೂ ಕಾಫಿ. ನನ್ನ ಮಗಳು ಸ್ಪೆಷಲಾಗಿ ಕಾಫಿ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದಾಳೆ. ಇದು 3 ರೂಪಾಯಿದು ಒಂದು ಕಾಫಿ ಚೀಟ್ ಬರುತ್ತಲ್ವ, ಅಂಥದ್ದೊಂದು ಸಣ್ಣ ಕಾಫಿ ಪಾಕೆಟು. ಅದಕ್ಕೆ ಫುಲ್ ಪಾಕೆಟ್ ಹಾಕ್ಕೊಂಡ್ಲು. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋಬೇಕು. ಅವಳು ಇಲ್ಲಿ ಒಂದು 2.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾಳೆ. ಒಂದು ಫುಲ್ ಪ್ಯಾಕನ್ನ ಕಟ್ ಮಾಡಿ ಹಾಕ್ಕೊಂಡ್ಲು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಂತ. ಇದು ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಇದು ನನ್ನ ದೊಡ್ಡ ಮಗಳು ನನಗೆ ಕಾಫಿ ಮಾಡಿಕೊಡ್ತಾ ಇದ್ಲು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಡಿಫ್ರೆಂಟಾಗಿತ್ತು. ಪ್ಲೇನ್ ನಾವು ಮಾಮೂಲಿ ಕಾಫಿ ಅಂದ ತಕ್ಷಣ ಬಿಸಿ ಹಾಲನ್ನು ಕಾಫಿ ಪೌಡ್ರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಬಟ್ ಇದನ್ನು ಭಾಳ ಹೊತ್ತು ಇದಕ್ಕೆ ಟೈಮ್ ತೊಗೊಳುತ್ತೆ. ಏನಿಲ್ಲ ಅಂದ್ರೆ 5 ರಿಂದ 10 ನಿಮಿಷ ಇದನ್ನು ಸಕ್ಕರೆ ಕರಗಿಸಿದ್ಲು. ಕಾಫಿ ಕಲರ್ ಚೇಂಜ್ ಆಗಿ ಈ ರೀತಿ ಕ್ರೀಮ್ ಬರುತ್ತಲ್ವ, ಆ ರೀತಿ ಲೈಟ್ ಬ್ರೌನ್ ಕಲರ್ ಆಗಿ ಬಂದಿತ್ತು ಸ್ನೇಹಿತರೆ. ಹಾಲು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇತ್ತು. ಈ ಸೈಡು ಸಕ್ಕರೆ ಕರಗೋವರೆಗೆ ಮಾಡ್ತಾಯಿದ್ರೆ ಅದು ಕಾಫಿನೇ ಅನ್ನೋದು ಮರ್ತು ಹೋಗ್ಬಿಟ್ಟು ಕ್ರೀಮ್ ಥರ ಬ್ರೌನಿಷ್ ಕ್ರೀಮಾಗಿ ಬಂದಿದೆ. ನೋಡಿ, ನಮ್ಗೆ ಎಷ್ಟು ಹಾಲು ಬೇಕಲ್ಲ ಅಷ್ಟನ್ನು ಹಾಲು ಹಾಕ್ಕೊಂಡು ಅದಕ್ಕೆ ಕಾಫಿನ ಮಿಕ್ಸ್ ಮಾಡೋದು. ಬಾಯಲ್ಲೆಲ್ಲ ಹಿಂಗೆ ಬುರುಗ್ ಅಂತ ಏನು ಹೇಳ್ತೀವಲ್ಲ, ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಆ ರೀತಿ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಕಾಫಿದು. ಅಷ್ಟೂ ಹಾಕೋಂಗಿಲ್ಲ, ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ಹಾಗೆ ಎತ್ತಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಏನಿಲ್ಲ ಅಂದ್ರೆ ಒಂದು 8 ದಿನವರೆಗೆ ಹಾಳಾಗದೆ ಹಾಗೆ ಸ್ಮೆಲ್ಲು ಬರದೆ ಇರುತ್ತೆ ಮಮ್ಮಿ ಅಂತ ಹೇಳಿದ್ಲು. ನಿಜವಾಗ್ಲೂ ಹಾಗೆ ಇಟ್ಟಿದ್ದೀನಿ ನಾನು. ನೋಡಿ, ಅರ್ಧ ಸ್ಪೂನ್ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿನೂ ಬುರುಗ್ ಹಾಗೆ ಇದೆ. ಇವಾಗ ಇದ್ರ ಮೇಲೆ ನಿಮ್ಗೆ ಏನು ಡಿಸೈನ್ ಬೇಕು, ಈ ಹೊರಗಡೆ ಎಲ್ಲ ಸ್ಟೈಲಾಗಿ ಕೊಡ್ತಾರಲ್ವ, ಸ್ಮೈಲ್ ಆ ಥರ. ನನಗೊಂಥರ ನನ್ನ ಮಗಳು ಸ್ಮೈಲ್ ಅಂತ ಮಾಡಿಕೊಡ್ತೀನಿ ಮಮ್ಮಿ, ಕುಡಿ ಅಂತ ಮಾಡಿಕೊಟ್ಲು. ಕ್ಯೂಟ್ ಅನ್ನಿಸ್ತಾಯಿತ್ತು, ಅಷ್ಟೇ ಖುಷಿ ಕೂಡ ಅನ್ನಿಸ್ತು. ಸ್ಮೈಲ್ ನೋಡೋದಕ್ಕೆ ದಪ್ಪ ಬಂದಿದೆ, ಬಟ್ ಬರಿತಿರ್ಬೇಕಾದ್ರೆ ನೀವು ಬರಿಬೇಕು. ನನ್ನ ಮಗಳಿಗೆ ಕಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಸ್ಮೈಲ್ ದಪ್ಪಾಗಿ ಬಂತು. ಪರವಾಗಿಲ್ಲ, ಮನೆಯಲ್ಲೇ ಮಾಡಿದ್ದು ಕುಡಿದು ಅಂದರೆ ಇನ್ನೂ ಖುಷಿಯಾಗಿರುತ್ತೆ. ಈ ಕಡೆ ದಿಲ್ ಶೇಪಿನೊಂದು ತಂಗಿಗೆ ಮಾಡಿಕೊಡ್ತಾ ಇದ್ಲು. ಓಕೆ, ನಿಮಗೆ ಈ ಕಾಫಿ ಮಾಡೋ ಸ್ಟೈಲ್ ಇಷ್ಟ ಆಗಿದ್ರೆ ಒಂದು ಗುಡ್ ಅಂತ ತಿಳಿಸಿ. ಹಾಗೆ ನೈಟಲ್ಲಿ ನೋಡಿ, ನಾನು ಇಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಅಕ್ಕಿನ ತೊಳ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ನಮಗೆ ಎಷ್ಟು ಬೇಕು ಅಡುಗೆ ಅಷ್ಟು. ಹಾಗೆ ಒಂದು ಟೊಮಾಟೆ ಹಣ್ಣು, ಸೌತೆಕಾಯಿ, ಗಜ್ಜರಿ, ಹಾಗೆ ಅಲ್ಲ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ರಿಂದ ಅದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಉಳಿದಿದೆ. ಇಲ್ಲಿ ಒಂದು ತಂಪು ಜಾಸ್ತಿ ಇರೋದರಿಂದ ಇದು ಕರಿ ಕಾಳನ್ನು ಒಂದು 4 ರಿಂದ 5 ಹಾಕ್ಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಡುಗೆ ಮಾಡ್ತಾ ಇರೋದ್ರಿಂದ 7 ರಿಂದ 10 ತೊಗೊಂಡಿದ್ದೀನಿ. ಹಾಗೆ MTR ಅವ್ರದ ಎಲ್ಲ ಸ್ಪೈಸಿ, ಗರಂ ಮಸಾಲ, ಒಂದು ಸ್ವಲ್ಪ ಕೊರಿಯನ್ ಪೌಡರು ಅಂದರೆ ಧನಿಯಾ ಪೌಡರು, ಹಾಗೆ ಸ್ವಲ್ಪ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ. ಇವಾಗ 8:30 ಆಗ್ಲಿಕ್ಕೆ ಬಂದದ, ಹಾಗಾಗಿ ಪಟಾಪಟ್ ಅಂತ ಕಿಚಡಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನ ತೊಗೊಂಡು ಇವಾಗ ಕಿಚಡಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಅದು ಆಲೂಗಡ್ಡೆ ಪಲ್ಯ ಉಳಿದಿದೆ, ಹಾಗಾಗಿ ಅದನ್ನು ಹಾಕಿ ಹೆಸರುಬೇಳೆ ಮತ್ತು ಅನ್ನ ಅಕ್ಕಿ ನೆನೆ ಇಟ್ಟಿದ್ದೀನಿ. ಇವಾಗ ಪಟ್ ಅಂತ ಮಾಡಿ ಮುಗಿಸ್ಬೇಕು. ಸ್ವಲ್ಪ ತಂಪು ಜಾಸ್ತಿ ಆಗಿದೆ ನಮ್ಮ ಹುಬ್ಳಿಯಲ್ಲಿ, ಹಾಗಾಗಿ ರಾತ್ರಿ ಈ ರೀತಿ ಬಿಸಿ ಕಿಚಡಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ, ನೀವು ಯಾವ ರೀತಿ ಮಾಡ್ತೀರಿ ಅಂತ ಕೂಡ ತಿಳಿಸಿ. ಮೊದಲನೇದಾಗಿ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಈ ಥಂಡಿ ಸೀಸನ್ನಿಗೆ ಈ ರೀತಿ ಕಿಚಡಿ ತಿನ್ನೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೋಬೇಕು. ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆ,
ಹಾಗೆ ಕರಿಬೇವು ಪೌಡರ್, ಸ್ವಲ್ಪ ಇಂಗು, ಬೆಳ್ಳುಳ್ಳಿ, ಅಲ್ಲ, ಸೌತೆಕಾಯಿ, ಗಜ್ಜರಿ ಮತ್ತು ಉಳ್ಳಾಗಡ್ಡಿ. ಈ ಕಿಚಡಿಗೆ ತರಕಾರಿಗಳನ್ನು ಹಾಕೋದಷ್ಟು ಸರಿ ಅನಿಸೋದಿಲ್ಲ, ಬೇಕಂದ್ರೆ ಹಾಕೋಬೋದು, ಅವಾಗ ಅದು ವೆಜಿಟೇಬಲ್ ಬಾತ್ ಆಗಿಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ನೋಡಿ ಪೆಪ್ಪರ್ ಪೌಡರ್, ಮೆಣಸು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಸ್ವಲ್ಪ ಅರಿಶಿಣ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಪೌಡರ್. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಆಗಿರೋ ಸೂಪರ್ ಟೇಸ್ಟಿಯಾಗಿರೋ ಕಿಚಡಿ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ಇದನ್ನು ಕಾಫಿ ಕುಡಿದಿದ್ದಾಯಿತು. ಇವಾಗ ಕಿಚಡಿ ಊಟ ಮಾಡಿ ಮಲಗಬೇಕು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಬರೀರಿ. ಹಾಗೆ ನೋಡಿ ಸ್ನೇಹಿತರೆ, ನಾನು ಸ್ವಲ್ಪ ಇವತ್ತು ಹೊರಗಡೆ ಹೋಗಿದ್ನಲ್ವ, ಹೊರಗಡೆ ಹೋದಾಗ ನನ್ನ ಮಗಳು ಮತ್ತೆ ಇನ್ನೂ 2 ಡ್ರೆಸ್ ನನಗೋಸ್ಕರ ಆರ್ಡ್ರ್ ಮಾಡಿದ್ಲು. ಅವು ಕೂಡ ಬಂದವು, ತುಂಬ ಚೆನ್ನಾಗಿದೆ. ಇವಾಗ ಬಂದ ತಕ್ಷಣ ನೋಡ್ತಾ ಇದ್ದೀನಿ. ಓಕೆ, ನಾಳೆ ಇವನ್ನ ಖಂಡಿತವಾಗ್ಲೂ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗುತ್ತಾ ಅನ್ಕೋತೀನಿ, ನೋಡಬೇಕು ಸೈಜ್ ಎಲ್ಲ ಕರೆಕ್ಟಾಗಿದೆಯೇ ಇಲ್ಲ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ. ಇವತ್ತಿನ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ
4:30 ಆಗಿದೆ ಸ್ನೇಹಿತರೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿನ್ನೆ ರಾತ್ರಿಯಿಂದ ಹಿಡಿದು ಇವತ್ತಿನ ಸಾಯಂಕಾಲವರೆಗೆ ಏನೇನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ರೀತಿ ತುಂಬ ಥಂಡಿ ಜಾಸ್ತಿ ಆಗ್ತಾಯಿದೆ. ನಮ್ಮ ಹುಬ್ಬಳ್ಳಿಯಲ್ಲಂತೂ ತುಂಬ ಜಾಸ್ತಿ ಥಂಡಿ ಐತಿ. ಹಾಗೆ ಸಾಯಂಕಾಲ ಡೈಲಿ ಹೊತ್ತು ಚಹಾ ಕುಡಿಯೋದು ಇರ್ತೀವಿ. ಅದರಲ್ಲಿ ನನ್ನ ಮಗಳು ಒಂದು ಯುನೀಕಾಗಿ ಸ್ಪೆಷಲಾಗಿ ಒಂದು ಕಾಫಿನ ಮನೆಯಲ್ಲೇ ಮಾಡಿಕೊಡ್ತೀನಿ ಮಮ್ಮಿ ನಿನಗೆ ಅಂತ ಹೇಳಿದಾಳೆ. ಅವಳ ಕಾಫಿಯೊಂದಿಗೆ ನಿಮ್ಮ ಜೊತೆ ಮತ್ತೆ ಮಾತಾಡೋಕೆ ಸಿಗ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹೊರಗೆ ಬರ್ತೀನಿ ಸ್ನೇಹಿತರೆ. ಬಂದಮೇಲೆ ನನ್ನ ಮಗಳು ಯಾವ ರೀತಿ ಕಾಫಿ ಮಾಡ್ತಾಳೆ, ಅದು ಏನು ಸ್ಪೆಷಲ್ ಅಂತ ನಮಗೂ ನಿಜವಾಗಿ ಗೊತ್ತಿಲ್ಲ. ಓಕೆ, ಹೊರಗೆ ಬರೋಣ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಮನೆ ನೋಡ್ಕೊಂಡು ಬರೋಣ ಅಂತ ಭಾಳ ದಿವಸ ಆಗಿತ್ತು. ಹಾಗಾಗಿ ಮನೆಗೆ ಇಲ್ಲಿ ಬಂದ್ವಿ ಸ್ನೇಹಿತರೆ. ಮನೆ ಕೆಲಸ ತುಂಬ ಭರ್ಜರಿಯಾಗಿ ನಡೀತಾ ಇದೆ. ಬಾಗಿಲೆಲ್ಲ ಬಂದಿದ್ದಾವೆ. ನೋಡಿ ಸ್ವಲ್ಪ ಖುಷಿನೇ ಅನ್ನಿಸ್ತು. ಯಾಕಂದರೆ ಆಲ್ಮೋಸ್ಟ್ ನಾವೀಗ 2 months ಆಗಿರ್ಬೋದು ನಾವು ಹೋಗೇ ಇಲ್ಲ. ಇವಾಗ ಬಂದಿದ್ವಿ. ಎಲ್ಲನೂ ನೋಡ್ತಾ ಇದ್ವಿ ಡಿಟೇಲಾಗಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಬೇಕು ಎಲ್ಲ ಯಾವಾಗ ರೆಡಿಯಾಗಿ ನಮ್ಮ ಕೈಗೆ ಸಿಗುತ್ತೋ ಗೊತ್ತಿಲ್ಲ. ಕನ್ಫರ್ಮ್ ಆಗಿ ಇದೇ ಡೇಟು ಅಂತ ಅವ್ರು ಹೇಳಿಲ್ಲ. ಹೇಳಿದ ಮೇಲೆ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ಮನೆ ನೋಡಿ ಖುಷಿ ಅನ್ನಿಸ್ತು. ಓಕೆ, ಇವಾಗ ಮತ್ತೆ ಹೊರಡಬೇಕು. ಹಾಗೆ ನೋಡಿ ಇಲ್ಲಿ ನಾವೊಂದು ಅಕ್ವಾಗಾರ್ಡು ಅಥವಾ ಕೆಂಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗಾಗಿ ಇಲ್ಲಿ ಪೈ ಫರ್ನಿಚರ್ ಅಂತ ಒಂದು ಅಂಗಡಿ ಬಂದಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇದ್ವಿ ಸ್ನೇಹಿತರೆ. ಇವಾಗ ಕ್ರಿಸ್ಮಸ್ ನಡೀತಾ ಇರೋದ್ರಿಂದ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಬರ್ತಾ ಇದೆಯಲ್ವ, ಹಾಗಾಗಿ ತುಂಬ ಆಫರ್ಸ್ ಇದೆ. ನಿಮ್ಗೆ ಯಾರಿಗಾದರೂ ತೊಗೋಬೇಕು ಅಂತ ಇದ್ದರೆ ನೀವು ಪೈ ಫರ್ನಿಚರ್ ಅಥವಾ ಎಲ್ಲ ದುಕಾನ್ಗಳಲ್ಲಿ ಕೂಡ ಒಳ್ಳೊಳ್ಳೆ ಆಫರ್ಸ್ ಇದ್ದಾವೆ. ಹೋಗಿ ಒಂದ್ಸಲ ಭೇಟಿ ಕೊಡಿ. ಓಕೆ ಸ್ನೇಹಿತರೆ, ಇವಾಗ ಕಾಫಿ ಕುಡಿದು ತುಂಬ ಚೆನ್ನಾಗಿತ್ತು. ಹಾಗಾದರೆ ನೀವು ಒಂದ್ಸಲ ಈ ರೀತಿ ಕಾಫಿನ ಟ್ರೈ ಮಾಡಿ ನೋಡಿ. ಖಂಡಿತವಾಗಿ ಇಷ್ಟ ಆಗಿದ್ದರೆ ಕುಡಿದ ಮೇಲೆ ಕಮೆಂಟ್ಸನ್ನು ಬರೀರಿ. ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಾಳೆ ಡೈಲಿ ವ್ಲಾಗಲ್ಲಿ ನಿಮ್ಗೆ ಖಂಡಿತವಾಗಿ ಸಿಗ್ತಾ ಇರ್ತೀನಿ ಸ್ನೇಹಿತರೆ. ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.